ನಮಸ್ಕಾರ. ಇವತ್ತು ನಾವು ಮೂಲಭೂತ ಹಕ್ಕುಗಳು ಅನುಚ್ಛೇದ ಅಂದರೆ ಸಂವಿಧಾನದ ಭಾಗ 3ರಲ್ಲಿಯ 29 ಮತ್ತು 30ನೇ ಅನುಚ್ಛೇದಗಳನ್ನು ಇವತ್ತು ಚರ್ಚಿಸಿದ್ದೇವೆ. ಈ ಒಂದು ವಿಷಯದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲಿ ಅನುಚ್ಛೇದ 29 ಏನು ಮಾಡುತ್ತೆ ಅಂತಂದರೆ ನಮ್ಮ ಏನು ಅಲ್ಪಸಂಖ್ಯಾತರಿದ್ದಾರೆ ಅವರ ಆಸಕ್ತಿಗಳನ್ನು ಅಭಿರುಚಿಗಳನ್ನು ರಕ್ಷಿಸ್ತದೆ. ಮತ್ತು ಅನುಚ್ಛೇದ 30 ಏನು ಮಾಡ್ತದೆ ಅಂತಂದರೆ ಈ ಒಂದು ಅಲ್ಪಸಂಖ್ಯಾತರು ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಹೊಂದುವಂತಹ ಒಂದು ಹಕ್ಕನ್ನು ಕೊಡ್ತದೆ. ಮೊದಲು ನಾವು ಅನುಚ್ಛೇದ 29ನ್ನು ನೋಡೋಣ. 29 ಏನು ಹೇಳುತ್ತೆ ಅಂತಂದರೆ ಅದು 29ನೇ ಹೆಡ್ಡಿಂಗ್ ಏನು ಹೇಳುತ್ತೆ ಅಂತಂದರೆ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂತ ಹೇಳುತ್ತೆ. ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸನ್ನು ನಾವಿಲ್ಲಿ ನೋಡುವುದಾದರೆ ಇಲ್ಲಿ ಏನಾಗುತ್ತೆ ಅಂದರೆ ರಕ್ಷಣೆ ಯಾರ್ದು? ಅಲ್ಪಸಂಖ್ಯಾತರ ಅಭಿರುಚಿಗಳ ರಕ್ಷಣೆ. ಅಲ್ಪಸಂಖ್ಯಾತರ ಅಭಿರುಚಿಗಳ ರಕ್ಷಣೆ, ಅಭಿರುಚಿಗಳ ರಕ್ಷಣೆ ಅಥವಾ ಸಂಸ್ಕೃತಿಯ ರಕ್ಷಣೆ ಅಂತಲೂ ಹೇಳ್ಬೋದು. ನಾವು ಇದಕ್ಕೆ ಸಂಸ್ಕೃತಿಯ ರಕ್ಷಣೆ ಅಂತಲೂ ಹೇಳ್ಬೋದಾಗಿದೆ. ಇಲ್ಲಿ ಅನುಚ್ಛೇದ 29(1) ಏನು ಹೇಳುತ್ತೆ ಅಂತ ಮೊದಲು ನೋಡೋಣ ನಾವು. ಎನಿ ಸೆಕ್ಷನ್ ಆಫ್ ದ ಸಿಟಿಸನ್ಸ್ ರಿಸೈಡಿಂಗ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಆರ್ ಎನಿ ಪಾರ್ಟ್ ದೇರ್ ಆಫ್ ಹ್ಯಾವಿಂಗ್ ಎ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್ ಆಫ್ ಇಟ್ಸ್ ಓನ್ ಶಾಲ್ ಹ್ಯಾವ್ ದ ರೈಟ್ ಟು ಕನ್ಸರ್ವ್ ದ ಸೇಮ್ ಅಂತ. ಯಾವುದೇ ಒಂದು ವಿಭಿನ್ನ ಭಾಷೆಯನ್ನು ಹೊಂದಿರುವಂತಹ, ವಿಭಿನ್ನ ಲಿಪಿಯನ್ನು ಹೊಂದಿರುವಂತಹ, ವಿಭಿನ್ನ ಭಾಷೆಯನ್ನು ಹೊಂದಿರುವಂತಹ, ಈ ವಿಭಿನ್ನ ಲಿಪಿಯನ್ನು ಹೊಂದಿರುವಂತಹ ಅಥವಾ ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿರುವಂತಹ ಏನು ಒಂದು ನಾಗರಿಕರ ಭಾಗ ಇದೆ, ಅದು ಅವುಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡ್ತದೆ. ಅವುಗಳನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ವಿ ಹ್ಯಾವ್ ಟು ನರ್ಚರ್ ದೆಮ್. ಅದು ಒಂದು ಜನರೇಷನಿಂದ ಇನ್ನೊಂದು ಜನರೇಷನಿಗೆ ಮುಂದುವರಿಬೇಕು ಅಂತಂದರೆ ಅವುಗಳನ್ನು ಬೆಳೆಸಬೇಕು. ಆ ರೀತಿಯಾದಂತಹ ರಕ್ಷಣೆಯನ್ನು ಇಲ್ಲಿ ಕೊಡ್ತದೆ. ಆದರೆ ಇಲ್ಲಿ ಅನುಚ್ಛೇದ 29(2) ಒಂದು ಕ್ಲಾಸನ್ನು ಆ್ಯಡ್ ಮಾಡಿದ್ದಾರೆ. ಇದು ಏನಾಗುತ್ತೆ ಅಂತಂದರೆ ಶೈಕ್ಷಣಿಕ ಸಂಸ್ಥೆಗಳ ವಿಷಯದಲ್ಲಿರ್ತಕ್ಕಂತಹ ಒಂದು ಏನು ಇದು ನಿರ್ಬಂಧ. ಇದು ಇಲ್ಲಿ ಏನಾಗುತ್ತೆ ಅಂತಂದರೆ ಜಾತಿ, ಧರ್ಮ, ವಂಶ ಮತ್ತು ಭಾಷೆ ಇವುಗಳ ವಿಷಯದಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ. ನೋ ಸಿಟಿಸನ್ ಶಾಲ್ ಬಿ ಡಿನೈಡ್ ಅಡ್ಮಿಷನ್ ಟು ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಮೇಂಟೈನ್ಡ್ ಬೈ ದಿ ಸ್ಟೇಟ್ ಆರ್ ರಿಸೀವಿಂಗ್ ಏಡ್ ಔಟ್ ಆಫ್ ದ ಸ್ಟೇಟ್ ಫಂಡ್ಸ್ ಆನ್ ಗ್ರೌಂಡ್ಸ್ ಆಫ್ ಓನ್ಲಿ ಆಫ್ ರಿಲಿಜನ್, ರೇಸ್, ಕ್ಯಾಸ್ಟ್, ಲ್ಯಾಂಗ್ವೇಜ್ ಆರ್ ಎನಿ ಆಫ್ ದೆಮ್. ಇವುಗಳ ಆಧಾರದ ಮೇಲೆ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ನಾವೇನು ಮಾಡ್ಬೋದು, ಅಡ್ಮಿಷನ್ನ ಡಿನೈ ಮಾಡಬಾರ್ದು ಅಂತ. ಇಲ್ಲಿ ಕೊಟ್ಟಂತಹ 4 ಅಂಶಗಳನ್ನು ನೋಡ್ಬೋದು ನೀವು. ಜಾತಿ, ಧರ್ಮ, ವಂಶ ಮತ್ತು ಭಾಷೆ. ಈ ಭಾಷೆ ಅಂತಕ್ಕಂಥದ್ದು ನಾವು ಇದನ್ನು 15(1) ಕಂಪೇರ್ ಮಾಡ್ಬೋದು. ಆರ್ಟಿಕಲ್ 15 ಮತ್ತು 16 ಕಂಪೇರ್ ಮಾಡ್ಬೋದು. ಅಲ್ಲಿ ನಾವು ಡಿಸ್ಕ್ರಿಮಿನೇಷನ್ ವಿಷಯದಲ್ಲಿ ಇವೆಲ್ಲ ಶಬ್ದಗಳನ್ನ ಯೂಸ್ ಮಾಡಿದ್ದೀವಿ. ಅಲ್ಲಿ ಭಾಷೆಯನ್ನು ಯೂಸ್ ಮಾಡಿಲ್ಲ, ಆದರೆ ಸೆಕ್ಸ್ ಮತ್ತು ಪ್ಲೇಸ್ ಆಫ್ ಬರ್ತ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಸೆಕ್ಸ್ ಮತ್ತು ಪ್ಲೇಸ್ ಆಫ್ ಬರ್ತ್ ಯೂಸ್ ಮಾಡಿಲ್ಲ, ಭಾಷೆಯನ್ನು ಯೂಸ್ ಮಾಡಿದ್ದೀವಿ. ಈ ಒಂದು ವ್ಯತ್ಯಾಸವನ್ನು ವಿದ್ಯಾರ್ಥಿಗಳು ಗಮನಿಸಬೇಕು ಅಂತಕ್ಕಂಥದ್ದು ಮಹತ್ವ ಪಡ್ಕೊಳ್ತದೆ. ಇಲ್ಲಿ ಇದನ್ನು ಕನ್ನಡದಲ್ಲೇ ನಾವು ನೋಡೋದಾದರೆ ಸಾಂಸ್ಕೃತಿಕ ಹಕ್ಕುಗಳು 29ರಲ್ಲಿವೆ, ಶೈಕ್ಷಣಿಕ ಹಕ್ಕುಗಳು 30ರಲ್ಲಿದ್ದಾವೆ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ನೋಡಿ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳು ನೋಡಿ, ನಾನು ಅಲ್ಲಿ ಆಸಕ್ತಿ ಅಂತ ಹೇಳಿದೆ, ನಿಜವಾದ ಶಬ್ದ ಅಂದರೆ ಹಿತಾಸಕ್ತಿ. ಅಂದರೆ ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಿ ನಾವಿಲ್ಲಿ, ಇಂಟ್ರೆಸ್ಟ್ಗೆ ಸಂವಿಧಾನದಲ್ಲಿ ಹಿತಾಸಕ್ತಿ ಅಂತಕ್ಕಂಥ ಪದವನ್ನು ಬಳಸಲಾಗಿದೆ ಅನ್ನೋದನ್ನು ತಾವು ಗಮನಿಸಬೇಕು. ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಅಥವಾ ಅದರ ಯಾವುದೇ ಭಾಗದಲ್ಲಿ ವಾಸವಾಗಿರುವ ನಾಗರಿಕರ ಯಾವುದೇ ವಿಭಾಗವು ತನ್ನದೇ ಆದ ಯಾವುದೇ ವಿಭಿನ್ನ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿದ್ದರೆ ಅವರು ಅಂಥ ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕನ್ನು ಹೊಂದಿರತಕ್ಕದ್ದು. ಆಮೇಲೆ ರಾಜ್ಯವು ನಿರ್ವಹಿಸುವ ಅಥವಾ ರಾಜ್ಯಗಳಿಂದ ನೆರವನ್ನು ಪಡೆಯುವ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಿಗೆ ಈ ಧರ್ಮ, ಮೂಲವಂಶ, ಜಾತಿ, ಭಾಷೆ ಅಥವಾ ಇವುಗಳಲ್ಲಿ ಯಾವುದಾದ್ರು ಒಂದರ ಆಧಾರದ ಮೇಲೆ ಪ್ರವೇಶವನ್ನು ನಿರಾಕರಿಸತಕ್ಕದ್ದಲ್ಲ. ನೀವು ಈ ರೀತಿಯವರು ಇದ್ದೀರಿ ಅಂಥೇಳಿ ಪ್ರವೇಶವನ್ನು ನಿರಾಕರಿಸತಕ್ಕದ್ದಲ್ಲ. ಹಿಯರ್ ದ ಪಾಯಿಂಟ್ ಈಸ್ ನಾಟ್ ಡಿಸ್ಕ್ರಿಮಿನೇಷನ್, ದ ಪಾಯಿಂಟ್ ಈಸ್ ಏನು
ರಿಜೆಕ್ಷನ್ ಆಫ್ ಅಡ್ಮಿಷನ್ ಕೆನಾಟ್ ಬಿ ಡಿನೈಡ್ ಅಂತಕ್ಕಂಥದ್ದು ಇಲ್ಲಿಯೂ ಅಷ್ಟೇ. ನಾನು ಡಿಸ್ಕ್ರಿಮಿನೇಷನ್ ಅಂತ ಹೇಳಿದ್ದೀನಿ. ಅಡ್ಮಿಷನ್ ಶುಡ್ ನಾಟ್ ಬಿ ಡಿನೈಡ್. ನೋಡಿ, ಅಲ್ಲಿ ತಾರತಮ್ಯ 15ರಲ್ಲಿ ನಾವು ತಾರತಮ್ಯದ ಬಗ್ಗೆ ಮಾತಾಡ್ತೀವಿ, ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡ್ತೀವಿ, ಡಿಸ್ಕ್ರಿಮಿನೇಷನ್. ಆದರೆ ನಾವು ಇಲ್ಲಿ ಡಿನಯಲ್ ಬಗ್ಗೆ ಮಾತಾಡ್ತೀವಿ, ಅಂದರೆ ನಿರಾಕರಣೆಯ ಬಗ್ಗೆ. ನಿರಾಕರಣೆ ಮಾಡೋಂಗಿಲ್ಲ, ನಿರಾಕರಣೆಯನ್ನು ಮಾಡೋ ಹೋಗಿಲ್ಲ. ನೀನು ಈ ಜಾತಿಯವನಿದೆಯಾ, ಈ ಧರ್ಮದವನಿದೆಯಾ, ಈ ಭಾಷೆಯವನಿದೆಯಾ ಅಂಥೇಳಿ ನಿರಾಕರಣೆ ಮಾಡೋ ಹಾಗಿಲ್ಲ ಅನ್ನೋದು 29(2) ಅರ್ಥ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಅನುಚ್ಛೇದ ಅದೇ ಕನ್ನಡದಲ್ಲಿ ನಾವು ನೋಡೋದಾದರೆ ಈ ಪ್ರವೇಶವನ್ನು ನಿರಾಕರಿಸ್ತಕ್ಕದ್ದಲ್ಲ ಅಂತಕ್ಕಂಥದ್ದು. ಈಗ ಇದನ್ನು ವಿವರವಾಗಿ ನಾವು ಒಂದು ವಿಶ್ಲೇಷಣೆ ಮಾಡೋದಾದರೆ, ಅನುಚ್ಛೇದ 29 ವಿವರವಾಗಿ ವಿಶ್ಲೇಷಣೆ ಮಾಡೋದಾದರೆ, 29 ಇದು ಒಂದು ಸಂಪೂರ್ಣ ಅಧಿಕಾರ ಅಂತ ಹೇಳುತ್ತೆ. ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇ ನಿರ್ಬಂಧಗಳನ್ನು ಹೇರಲಾಗಿಲ್ಲ. ಇದನ್ನು ಸರ್ವೋಚ್ಚ ನ್ಯಾಯಾಲಯವು ತನ್ನ ಪ್ರಕರಣದಲ್ಲಿ ಹೇಳಿದೆ. ಜಗದೇವ್ ಸಿಂಗ್ ವರ್ಸಸ್ ಪ್ರತಾಪ್ ಸಿಂಗ್ ಅಂತಕ್ಕಂತಹ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಆರ್ಟಿಕಲ್ 29(1) ಈಸ್ ಅನ್ ಅಬ್ಸಲ್ಯೂಟ್ ರೈಟ್, ಇಟ್ ಈಸ್ ನಾಟ್ ಬಾರ್ಡ್ ಬೈ ಎನಿ ರಿಸ್ಟ್ರಿಕ್ಷನ್ಸ್ ಅಂತ ಹೇಳುತ್ತೆ. ಯಾವುದೇ ಇದೊಂದು ಅನುಚ್ಛೇದ 29(1) ಇರುವಂತಹ ಹಕ್ಕು ಏನಿದೆ, ಇದು ಒಂದು ಸಂಪೂರ್ಣ ಹಕ್ಕಾಗಿದೆ, ಇದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಎಂದು ಜಗದೇವ್ ಸಿಂಗ್ ವರ್ಸಸ್ ಪ್ರತಾಪ್ ಸಿಂಗ್ ಪ್ರಕರಣದಲ್ಲಿ ಹೇಳಲಾಗಿದೆ. ನೋಡಿ, ಆಲ್ ಸಿಟಿಸನ್ಸ್ ಹ್ಯಾವ್ ದ ರೈಟ್ಸ್ ಟು ಪ್ರಿಸರ್ವ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್. ಇವು ಮೂರನ್ನು ರಕ್ಷಿಸುವಂತಹ ಹಕ್ಕು ಎಲ್ಲ ಜನರಿಗೂ ಇದೆ, ಇದೇನು ಇವರಿಗೆ ಅಂತಲ್ಲ, ಎಲ್ಲರಿಗೂ ಇದು ಇದೆ. ಆಮೇಲೆ 29 ನೋಡಿ, ನೋ ಡಿಸ್ಕ್ರಿಮಿನೇಷನ್ ಅಲ್ಲ, ನೋ ಡಿನಯಲ್. ಇದಕ್ಕೆ ನಾವು ನೋ ಡಿನಯಲ್ ಅಂತ ಹೇಳ್ಬೋದು. ನೋ ಡಿನಯಲ್, ಯಾರನ್ನೂ ನಾವು ನಿರಾಕರಿಸೋ ಹಾಗಿಲ್ಲ. ಬೇಸ್ಡ್ ಆನ್ ರಿಲಿಜನ್, ರೇಸ್, ಕ್ಯಾಸ್ಟ್, ಲ್ಯಾಂಗ್ವೇಜ್ ಈ ವಿಷಯದ ಮೇಲೆ ನಿರಾಕರಿಸುವ ಹಾಗಿಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಇದೊಂದು ಅಂಶವನ್ನು ನೋಡ್ಬೇಕು ನಾವು. 15(1) ಏನಾಗುತ್ತೆ ಅಂತಂದರೆ, ಇದು ರಾಜ್ಯಕ್ಕೆ ವಿರುದ್ಧ, ಅಂದರೆ ರಾಜ್ಯ ಈ ರೀತಿಯಾದಂತಹ ನಿರ್ಬಂಧ ತಾರತಮ್ಯಗಳನ್ನು ಮಾಡಲ್ಲ. ರಾಜ್ಯ ತಾರತಮ್ಯ ಮಾಡಂಗಿಲ್ಲ, ತಾರತಮ್ಯ ಮಾಡೋ ಹಾಗಿಲ್ಲ, ತಾರತಮ್ಯ ಇಲ್ಲ. ಯಾವುದು ರಾಜ್ಯ ತಾರತಮ್ಯ ಮಾಡೋ ಹಾಗಿಲ್ಲ. ಆದರೆ 29(2) ಏನಾಗುತ್ತೆ ಅಂತಂದರೆ, ಇದು ರಾಜ್ಯಕ್ಕೂ ಅನ್ವಯಿಸ್ತದೆ ಮತ್ತು ಯಾವ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್, ಶೈಕ್ಷಣಿಕ ಸಂಸ್ಥೆ ಇದೆಯಲ್ಲ ಅವ್ರಿಗೂ 29(2) ಅನ್ವಯಿಸ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದಾದ ನಂತರ ಈ ಪ್ರಕರಣ ಬರೋಣ. ಕೇರಳ ಎಜುಕೇಷನ್ ಬಿಲ್ ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂತಂದರೆ ಸುಪ್ರೀಂ ಕೋರ್ಟು, ಇಟ್ ಈಸ್ ಹೆಲ್ಡ್ ದಟ್ ಈವನ್ ಎ ಸ್ಕೂಲ್ ರನ್ ಬೈ ಮೈನಾರಿಟಿ ಇನ್ಸ್ಟಿಟ್ಯೂಷನ್, ಈ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ನಮ್ಗೆ ಅನುಚ್ಛೇದ 30ರಲ್ಲಿ ಬರ್ತದೆ, ಆವಾಗ ಅದನ್ನು ಚರ್ಚೆ ಮಾಡ್ತೀನಿ. ಅಂತಹ ಶಾಲೆಯೂ ಕೂಡ ರಾಜ್ಯದಿಂದ ಹಣಕಾಸು ನೆರವನ್ನು ಪಡಿತಾ ಇದ್ದರೆ, ಇಟ್ ಕೆನಾಟ್ ರೆಫ್ಯೂಸ್ ಅಡ್ಮಿಷನ್ ಟು ಅದರ್ಸ್. ಬೇರೆ ಸಮುದಾಯದವರಿಗೆ ಅದು ಪ್ರವೇಶವನ್ನು ನಿರಾಕರಿಸೋಕೆ ಆಗಲ್ಲ. ಇಲ್ಲೇನು 29(2) ಸಂಬಂಧಪಟ್ಟಂತಹ ಕೇಸ್ ಇದು. 29(2) ಏನು ಪ್ರಾವಧಾನ ಇದೆ, ಆ ಪ್ರಾವಧಾನವನ್ನು ಇಲ್ಲಿ ಎತ್ತಿ ಹಿಡಿದಿದೆ. 29(2) ಪ್ರಾವಧಾನವನ್ನು ನಾವು ಕೇರಳ ಬಿಲ್ಲಲ್ಲಿ ನೋಡ್ಬೋದು. ಕೇರಳ ಬಿಲ್ಲು ಅಂತಂದರೆ, ಅಂದರೆ ಪ್ರೆಸಿಡೆನ್ಷಿಯಲ್ ಅಡ್ವೈಸ್ ಅಂಡರ್ ಆರ್ಟಿಕಲ್ 143. ಅನುಚ್ಛೇದ 143ರಲ್ಲಿ ರಾಷ್ಟ್ರಪತಿಗಳು ಒಂದೊಂದು ಸಲಹೆ ಕೇಳ್ತಾರೆ. ಅಂದರೆ ಈ ಎಜುಕೇಷನ್ ಬಿಲ್ಲು ರಾಷ್ಟ್ರಪತಿಗಳ ಅನುಮೋದನೆಗೆ ಬಂದಿರ್ತದೆ. ಅನುಮೋದನೆಗೆ ಬಂದಾಗ ಇದನ್ನು ಅನುಮೋದಿಸುವ ಮೊದಲು ಅವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಕೇಳ್ತಾರೆ. ಆ ಸಲಹೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯಾದಂತಹ ಒಂದು ಸಲಹೆಯನ್ನು ಕೊಡ್ತದೆ. ಯಾವ ಒಂದು ಸಂಸ್ಥೆ ಅದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಆಗಿದ್ದ ಸಂದರ್ಭದಲ್ಲಿಯೂ ಕೂಡ ಅದು ರಾಜ್ಯದ ನೆರವನ್ನು ಪಡೆಯುತ್ತಿದ್ದರೆ, ಇತರೆ ಸಮುದಾಯದವರಿಗೆ ಅದು ಪ್ರವೇಶವನ್ನು ನಿರಾಕರಿಸುವ ಹಕ್ಕನ್ನು, ಅಧಿಕಾರವನ್ನು ಹೊಂದಿಲ್ಲ ಅಂತಕ್ಕಂಥದ್ದನ್ನು ನಾವು ಕೇರಳ ಬಿಲ್ ಪ್ರಕರಣದಲ್ಲಿ ನೋಡ್ತೀವಿ. ಮುಂದೆ ಸೇಂಟ್ ಸ್ಟೀಫನ್ಸನ್ ಕಾಲೇಜ್ ಪ್ರಕರಣದಲ್ಲಿ ಏನು ಹೇಳ್ತಾರೆ ನೋಡೋಣ. ಯೂನಿವರ್ಸಿಟಿ ಆಫ್ ಡೆಲ್ಲಿ ವರ್ಸಸ್ ಯೂನಿವರ್ಸಿಟಿ ಆಫ್ ಡೆಲ್ಲಿ, ಇದು 1991ರ ಪ್ರಕರಣ. ಇನ್ ದಿಸ್ ಕೇಸ್ ಇಟ್ ವಾಸ್ ಹೆಲ್ಡ್ ದ್ಯಾಟ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಕ್ಯಾನ್ ರಿಸರ್ವ್ 50% ಸೀಟ್ಸ್ ಫಾರ್ ದೇರ್ ಕಮ್ಯುನಿಟಿ. ಅವರ ಕಮ್ಯುನಿಟಿಗೋಸ್ಕರ ಅವ್ರು ಏನು ಮಾಡ್ಬೋದು, 50% ಅವ್ರ ಕಮ್ಯುನಿಟಿಗೆ ಇಟ್ಕೋಬೋದು. ಮೈನಾರಿಟಿ ಕಮ್ಯುನಿಟಿಗೆ ತಾವು 50% ಇಟ್ಕೋಬೋದು, ಉಳಿದ 50% ಅವರು ಇತರರಿಗೆ ಬಿಟ್ಕೊಡ್ಬೇಕು ಅಂತ ಅದರ ಅರ್ಥ. ಉಳಿದ 50% ಇತರರಿಗೆ ಬಿಟ್ಕೊಡ್ಬೇಕು. ಆದರೆ 50% ಅವರು ಸಂಪೂರ್ಣವಾಗಿ ತಮ್ಮ ಸಮುದಾಯದ ಏನು ಅಲ್ಪಸಂಖ್ಯಾತರು ಏನಿರ್ತಾರಲ್ಲ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅವರು ಏನು ಮಾಡ್ಬೋದು, 50%
ಮೀಸಲಾಗಿ ಇಟ್ಕೋಬೋದು, 50%ಅನ್ನು ಮೀಸಲಾಗಿ ಇಟ್ಕೋಬೋದು ಅನ್ನೋದನ್ನು ಈ ಪ್ರಕರಣದಲ್ಲಿ ಕೊಡ್ತಾರೆ. ಅಷ್ಟೇ ಅಲ್ಲ, ಇನ್ನು ಉಳಿದ 50%ಅನ್ನು ಅವ್ರು ಏನು ಮಾಡಬೇಕು, ಇತರೆ ಸಮುದಾಯಕ್ಕೆ ಅಥವಾ ಬೇರೆ ಓಪನ್ ಅಡ್ಮಿಷನ್ಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಸೇಂಟ್ ಸ್ಟೀಫನ್ಸನ್ ಕಾಲೇಜಿನ ಪ್ರಕರಣದಲ್ಲಿ ಹೇಳಿರುವಂತಹ ಅರ್ಥ. ಅಂದರೆ ನಾವು ಏನು ಹೇಳ್ಬೋದು ಅಂದರೆ, ಸಾಮಾನ್ಯವಾಗಿ ಏನಾಗುತ್ತೆ, ಇನ್ಸ್ಟಿಟ್ಯೂಷನ್ಸ್ ಎಸ್ಟಾಬ್ಲಿಷ್ಡ್ ಅಂಡರ್ 29(1) and 31 ಆರ್ ಸಬ್ಜೆಕ್ಟ್ ಟು ದ ರಿಸ್ಟ್ರಿಕ್ಷನ್ ಆಫ್ 29(2). ಅಂದರೆ 29(2) ಏನು ಹೇಳ್ತೀವಿ ನಾವು, ಪ್ರವೇಶವನ್ನು ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ನಾವು ನಿರಾಕರಿಸುವ ಹಾಗಿಲ್ಲ ಅಂತ ಏನಿದೆ, ಇದು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ. ಆದರೆ ಅಂಥ ಶಿಕ್ಷಣ ಸಂಸ್ಥೆಗಳು ರಾಜ್ಯದಿಂದ ಧನ ಸಹಾಯವನ್ನು ಪಡೆದಿರ್ತಕ್ಕಂಥದ್ದು ಕಂಡೀಷನ್ ಅನ್ನೋದು ನಾವಿಲ್ಲಿ ಗಮನಿಸಬಹುದು. ಈಗ ಆರ್ಟಿಕಲ್ 30 ಏನು ಹೇಳುತ್ತೆ ನೋಡೋಣ. ಲೆಟ್ ಅಸ್ ಸಿ ವಾಟ್ ಆರ್ಟಿಕಲ್ 30 ಟಾಕ್ಸ್ ಅಬೌಟ್. ಅನುಚ್ಛೇದ 30. ಅನುಚ್ಛೇದ 30 ಏನು ಹೇಳುತ್ತೆ ಅಂತಂದರೆ, ರೈಟ್ ಆಫ್ ಮೈನಾರಿಟೀಸ್, ಅಲ್ಪಸಂಖ್ಯಾತರಿಗೆ ಹಕ್ಕು, ಅಲ್ಪಸಂಖ್ಯಾತ ಸಮುದಾಯದ ಹಕ್ಕು. ಏನು ಇವ್ರ ಹಕ್ಕು? ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಸ್ಥಾಪನೆ ಮತ್ತು ಆಡಳಿತ ನಡೆಸುವ ತಮ್ಮದೇ ಆದಂತಹ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಮಾಡುವುದು ಮತ್ತು ಅವುಗಳ ಆಡಳಿತ ನಡೆಸುವ ಅಧಿಕಾರವನ್ನು ಅಲ್ಪಸಂಖ್ಯಾತ ಸಮುದಾಯಗಳು ಹೊಂದಿದವೆ ಅನ್ನೋದನ್ನು ನಾವು ಅನುಚ್ಛೇದ 30ರಲ್ಲಿ ನೋಡ್ತೀವಿ. ಅನುಚ್ಛೇದ 30 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅನ್ನೋದನ್ನು ಇವಾಗ ಗಮನಿಸೋಣ ನಾವು. ಆಲ್ ಮೈನಾರಿಟೀಸ್ ವೆದರ್ ಬೇಸ್ಡ್ ಆನ್ ರಿಲಿಜನ್ ಆರ್ ಲ್ಯಾಂಗ್ವೇಜ್, ಅಲ್ಲಿ ನಾವು ಕೇವಲ ಲ್ಯಾಂಗ್ವೇಜ್, ಕಲ್ಚರ್ ಮತ್ತು ಲಿಪಿ ಬಗ್ಗೆ ಮಾತಾಡಿದ್ದೀವಿ ನಾವು. ವಿ ಹ್ಯಾವ್ ಟಾಕ್ಡ್ ಅಬೌಟ್ ದಿ ಲ್ಯಾಂಗ್ವೇಜ್, ಕಲ್ಚರ್ ಆ್ಯಂಡ್ ಸ್ಕ್ರಿಪ್ಟ್, ಅಲ್ಲಿ ಮಾತಾಡಿದ್ದು. ಇಲ್ಲಿ ನಾವು ಮಾತನಾಡ್ತಾ ಇರುವಂಥದ್ದು ರಿಲಿಜನ್ ಮತ್ತು ಲ್ಯಾಂಗ್ವೇಜ್. ನೋಡಿ, ಭಾಷೆ ಮತ್ತು ಧರ್ಮ. ಭಾಷೆಯಲ್ಲಿ ಅಲ್ಪಸಂಖ್ಯಾತರಿರ್ಬೋದು, ಧರ್ಮದಲ್ಲಿ ಅಲ್ಪಸಂಖ್ಯಾತರಿರ್ಬೋದು. ಇರುವಂತಹ ಎಲ್ಲ ಅಲ್ಪಸಂಖ್ಯಾತರಿಗೂ ಏನು ಶಾಲ್ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದೇರ್ ಓನ್ ಚಾಯ್ಸ್. ತಮಗೆ ಇಷ್ಟವಾದ ಶೈಕ್ಷಣಿಕ ಸಂಸ್ಥೆಗಳು, ತಮಗೆ ಇಷ್ಟವಾದ ರೀತಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕನ್ನು ಅಲ್ಪಸಂಖ್ಯಾತರು, ಅವರು ಭಾಷಾ ಅಲ್ಪಸಂಖ್ಯಾತರಿರಲಿ ಅಥವಾ ಜಾತಿಯ ಅಲ್ಪಸಂಖ್ಯಾತರಿರಲಿ, ಅವರಿಗೆ ಈ ಅವಕಾಶ ಇದೆ ಅನ್ನೋದನ್ನು ನಾವು ಅನುಚ್ಛೇದ 30 ಏನಲ್ಲಿ ನೋಡ್ತೀವಿ, 31ರಲ್ಲಿ ನೋಡ್ತೀವಿ. 31A ಇವರಿಗೆ ಇನ್ನೊಂದು ರಕ್ಷಣೆಯನ್ನು ಕೊಡ್ತದೆ. ರಕ್ಷಣೆ ಏನು ಅಂತಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಭೂಮಿಯ ಅರ್ಜನೆ ಮಾಡಿದಾಗ, ಕಡ್ಡಾಯವಾಗಿ ಆಸ್ತಿಯನ್ನು ಅರ್ಜನೆ ಮಾಡುವಂತಹ ಸಂದರ್ಭದಲ್ಲಿ, ಅಂತಹ ಒಂದು ಸಂದರ್ಭ ಈ ತೆರನಾದಂತಹ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಆಸ್ತಿಯನ್ನು ಅರ್ಜನೆ ಮಾಡುವ ಪ್ರಸಂಗ ಬಂದಾಗ ಇಲ್ಲಿ ಸ್ವಲ್ಪ ವಿಶೇಷ ರಕ್ಷಣೆ ಕೊಡಬೇಕು. ಏನು ವಿಶೇಷ ರಕ್ಷಣೆ ಅಂತಂದರೆ, ಆ ರೀತಿ ಮಾಡುವಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು, ಕಾಂಪೆನ್ಸೇಷನ್ ಕೊಡಬೇಕು, ಅವರಿಗೆ ಪರಿಹಾರವನ್ನು ಕೊಡಬೇಕು. ಮತ್ತು ಆ ಪರಿಹಾರ ಹೇಗಿರಬೇಕು ಅಂತಂದರೆ, ಅವರು ನಡೆಸುವಂತಹ ಶಿಕ್ಷಣ ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆಯ ಒಂದು ವ್ಯಾಪ್ತಿ ಕಮ್ಮಿ ಆಗಬಾರ್ದು, ಆ ಸಂಸ್ಥೆಯೇ ನಶಿಸಿ ಹೋಗಬಾರ್ದು. ಆ ರೀತಿಯಲ್ಲಿ ಅವರು ತಿರ್ಗಾ ಸಂಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸುವಂತಹ ವ್ಯವಸ್ಥೆ ಆಗುವ ರೀತಿಯಲ್ಲಿ ನೀವು ಅವ್ರಿಗೆ ಏನು ಮಾಡಬೇಕು, ಹಣವನ್ನು ಸಂದಾಯ ಮಾಡಿ ಅವರ ಆಸ್ತಿಯನ್ನು ಅರ್ಜನೆ ಮಾಡಬಹುದು ಅಂತಕ್ಕಂಥದ್ದನ್ನು 31A ಹೇಳ್ತೀವಿ ನಾವು. ಇದು 42ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಸೇರಿಸಿದಂತಹ ಒಂದು ತಿದ್ದುಪಡಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಇದರ ಕನ್ನಡ ಭಾಗವನ್ನು ಇಲ್ಲಿ ಹೇಳಿದ್ದೀನಿ. ಕನ್ನಡ ಅನುಚ್ಛೇದ 31 ನಾನು ಇಲ್ಲಿ 30 ವಿಶ್ಲೇಷಿಸ್ತೀನಿ. ಏನು 31 ಏನು ಹೇಳುತ್ತೆ? ಇದು 31 ಇಲ್ಲಿದೆ ನೋಡಿ, ಇದು 31. ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ 31. ಆರ್ಟಿಕಲ್ 31 ಅಥವಾ ಅನುಚ್ಛೇದ 31 ಏನು ಹೇಳುತ್ತೆ ಅಂತಂದರೆ, ಧರ್ಮದ ಅಥವಾ ಭಾಷೆಯ ಮೇಲೆ ಆಧಾರಿತವಾದ ಎಲ್ಲ ಅಲ್ಪಸಂಖ್ಯಾತ ವರ್ಗದವರು ತಮ್ಮ ಇಷ್ಟಕ್ಕನುಸಾರವಾಗಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತವನ್ನು ನಡೆಸಲು ಹಕ್ಕುಳ್ಳವರಾಗಿರತಕ್ಕದ್ದು. 1ನೇ ಖಂಡದಲ್ಲಿ ಉಲ್ಲೇಖಿಸಲಾದ ಅಲ್ಪಸಂಖ್ಯಾತ ವರ್ಗವು ಸ್ಥಾಪಿಸಿದ ಅಥವಾ ಆಡಳಿತ ನಡೆಸುತ್ತಿರುವ ಶೈಕ್ಷಣಿಕ ಸಂಸ್ಥೆಯ ಯಾವುದೇ ಸ್ವತ್ತನ್ನು ಕಡ್ಡಾಯವಾಗಿ ಅರ್ಜನೆ ಮಾಡುವುದಕ್ಕಾಗಿ ಉಪಬಂಧ ಕಲ್ಪಿಸುವ ಕಾನೂನನ್ನು ಮಾಡುವಾಗ ರಾಜ್ಯವು ಅಂಥ ಸ್ವತ್ತಿನ ಅರ್ಜನೆಗಾಗಿ ಅಂಥ ಕಾನೂನಿನ ಮೂಲಕ ನಿಗದಿಪಡಿಸಿದ ಅಥವಾ ಅದರ ಮೇರೆಗೆ ನಿರ್ಧರಿಸಿದ ಮೊಬಲಗು ಆ ಖಂಡದ ಮೇಲೆ ಖಾತ್ರಿಗೊಳಿಸಿದ ಹಕ್ಕನ್ನು ನಿರ್ಬಂಧಿಸುವುದಿಲ್ಲವೆಂದು
ಅಥವಾ ಅಂಥ ಹಕ್ಕನ್ನು ರದ್ದುಪಡಿಸದೆಂದು ಸುನಿಶ್ಚಿತಪಡಿಸಿಕೊಳ್ಳತಕ್ಕದ್ದು. ಅವರ ಆ ಹಕ್ಕಿದೆಯಲ್ಲ, ಆ ಹಕ್ಕಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಅದರ ಅರ್ಥ. ಈಗ ಆರ್ಟಿಕಲ್ 30 ಸಬ್ ಕ್ಲಾಸ್ 2 ಕೂಡ ಇಲ್ಲಿದೆ. ಅದು ಏನು ಹೇಳುತ್ತೆ? ದ ಸ್ಟೇಟ್ ಶಾಲ್ ನಾಟ್ ಇನ್ ಗ್ರಾಂಟಿಂಗ್ ಏಡ್ ಟು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆನ್ ಗ್ರೌಂಡ್ ದ್ಯಾಟ್ ಇಟ್ ಈಸ್ ಅಂಡರ್ ದ ಮ್ಯಾನೇಜ್ಮೆಂಟ್ ಆಫ್ ಎ ಮೈನಾರಿಟಿ. It is under the management of whether based on religion or language. ಅಂದರೆ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅನ್ನು ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ ನಾವು, ಇವುಗಳನ್ನು ಫಂಡ್ ಕೊಡೋ ವಿಷಯದಲ್ಲಿ ತಾರತಮ್ಯ ಮಾಡಬಾರ್ದು ಅಂತ. ಶೈಕ್ಷಣಿಕ ಸಂಸ್ಥೆಗಳನ್ನು ನೆರವು ನೀಡುವಲ್ಲಿ ರಾಜ್ಯವು ಯಾವುದೇ ಶೈಕ್ಷಣಿಕ ಸಂಸ್ಥೆಯ ಧರ್ಮದ ಅಥವಾ ಭಾಷೆಯ ಆಧಾರದ ಮೇಲೆ ಆಧಾರಿತವಾದ ಅಲ್ಪಸಂಖ್ಯಾತ ವರ್ಗದವರ ಆಡಳಿತದಲ್ಲಿ ಇದೆ ಎಂಬ ಕಾರಣದ ಮೇಲೆ, ಈ ರೀಸನ್ಗೋಸ್ಕರ ನೀವು ಫಂಡ್ ಕೊಡುವ ವಿಷಯದಲ್ಲಿ ತಾರತಮ್ಯ ಮಾಡತಕ್ಕದ್ದಲ್ಲ ಅಂತಕ್ಕಂಥದ್ದು ಅನುಚ್ಛೇದ 32ರ ಅಭಿಪ್ರಾಯ. 32 ಈ ರೀತಿ ಹೇಳುತ್ತೆ. ಇವ್ರಿಗೆ ಯಾಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಉದ್ಭವ ಆಗ್ಬೋದು. ಆ ಪ್ರಶ್ನೆಗೆ ಉತ್ತರವನ್ನು ಈ ಒಂದು ಕಾನ್ಸೆಪ್ಟಿನ ಮೇಲೆ ನಾವು ಕಂಡ್ಕೋಬೋದು. ಏನು ಕಾನ್ಸೆಪ್ಟ್ ಏನು ಅಂತಂದರೆ, ಬಹುಮತ ಆಳ್ವಿಕೆ ಮತ್ತು ಅಲ್ಪಸಂಖ್ಯಾತ ರಕ್ಷಣೆ ಇವು ಸಂಘರ್ಷದಲ್ಲಿರ್ತವೆ. ಯಾವಾಗಲೂ ಬಹುಮತ ಆಳ್ವಿಕೆಯವರು ಬಹುಮತ ಇರ್ತಕ್ಕಂತಹ ಏನು ಪಂಗಡಗಳನ್ನು, ಕಮ್ಯುನಿಟಿಗಳನ್ನು, ಸಮುದಾಯಗಳನ್ನು ಹೆಚ್ಚು ಅವರು ಏನು ಮಾಡ್ತಾರೆ, ಅವ್ರನ್ನ ಖುಷಿ ಇಡೋದಕ್ಕೆ ನೋಡ್ತಾರೆ. ಯಾಕೆಂದರೆ ಅದು ಮತದ ಬ್ಯಾಂಕ್, ವೋಟ್ ಬ್ಯಾಂಕ್ ಅಂತೀವಿ ನಾವು, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತಾರೆ. ಆದ್ದರಿಂದ ಇಲ್ಲಿ ಅಲ್ಪಸಂಖ್ಯಾತರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು. ಅದನ್ನು ನಾವೀಗ ನಮ್ಮ ಪಕ್ಕದ ರಾಷ್ಟ್ರಗಳಲ್ಲಿ ನೋಡ್ತಾ ಇದ್ದೀವಿ ಅಂಥ ಒಂದು ಸಮಸ್ಯೆನ. ಆದರೆ ನಮ್ಮ ಸಂವಿಧಾನ ಅದಕ್ಕೆ ಪೂರ್ಣ ಪ್ರಮಾಣದ ರಕ್ಷಣೆಯನ್ನು ಕೊಟ್ಟಿದೆ, ಅಂದರೆ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೊಟ್ಟಿದೆ. ಆದ್ದರಿಂದ ಇವರಿಗೆ ನಾವು ನಮ್ಮ ಸಂವಿಧಾನ ವಿಶೇಷವಾದಂತಹ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಇಟ್ ಹ್ಯಾಸ್ ಗಿವನ್ ಸ್ಪೆಷಲ್ ಪ್ರಾವಿಷನ್. ಸ್ಪೆಷಲ್ ಸ್ಟೇಟಸ್ ಅನ್ನೋದಕ್ಕಿಂತ ನಾವು ಸ್ಪೆಷಲ್ ಪ್ರಾವಿಷನ್ಸ್ ಅಂತಲೂ ಹೇಳ್ಬೋದು. ಇದೆ ಸ್ಪೆಷಲ್ ಪ್ರಾವಿಷನ್ಸ್. ನೋಡಿ, ದ ಫೋಕಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದಿಸ್ ಪ್ರೊವಿಷನ್ ಈಸ್ ಟು ಕನ್ಸರ್ವ್ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್ ಫಾರ್ ದ ಮೈನಾರಿಟೀಸ್. ಅಲ್ಪಸಂಖ್ಯಾತರು ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು, ತಮ್ಮ ಭಾಷೆಯನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಮಾಡಲಾಗಿದೆ. ಸಚ್ ಪ್ರೊಟೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಎ ಡೆಮಾಕ್ರೆಟಿಕ್ ಸಿಸ್ಟಮ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಬಹಳಷ್ಟು ಅವಶ್ಯಕತೆಯಾಗಿದೆ. ಯಾಕೆ? ಟು ಕಂಟ್ರೋಲ್ ದ ಮೆಜಾರಿಟೇರಿಯನ್ ರೋಲ್. ಅಂದರೆ ಬಹುಸಂಖ್ಯಾತರು ಕಾನೂನೇನು ಅಂದರೆ ಆಡಳಿತವನ್ನು ನಡೆಸುವಂಥ ಸಂದರ್ಭದಲ್ಲಿ ಇಂಥ ರಕ್ಷಣೆಯ ಅವಶ್ಯಕತೆ ಇದೆ. ದ ಓನ್ಲಿ ಇಂಟ್ರೆಸ್ಟ್ ಆಫ್ ದ ಗೌರ್ಮೆಂಟ್ ಇನ್ ದ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈಸ್. ನೋಡ್ರಿ, ಆದಾಗ್ಯೂ ಕೂಡ ಕೆಲವೊಂದು ವಿಷಯದಲ್ಲಿ ಸರ್ಕಾರ ತನ್ನ ಆಸಕ್ತಿಯನ್ನು ತೋರಬಹುದು. ತನ್ನ ಆಸಕ್ತಿಯನ್ನು ಮೈನಾರಿಟಿ ಇನ್ಸ್ಟಿಟ್ಯೂಷನ್ನಲ್ಲಿ ಅಥವಾ ಅಲ್ಪಸಂಖ್ಯಾತ ಸಂಸ್ಥೆಗಳಲ್ಲಿ ತನ್ನ ಆಸಕ್ತಿಯನ್ನು ತೋರ್ಬೋದು. ಅಂಥ ಆಸಕ್ತಿ ಇರುವಂಥ ವಿಷಯಗಳೇನು ಅಂತಂದರೆ, ಮೇಂಟೈನಿಂಗ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್, ವೆಲ್ಫೇರ್ ಆ್ಯಂಡ್ ಪ್ರಿವೆಂಟ್ ಮಾಲ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಕೆಟ್ಟ ಆಡಳಿತವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಆ ಎಜುಕೇಷನಿನ ಒಂದು ಮಟ್ಟ ಇದೆಯಲ್ಲ ಅದು ಸರಿಯಾದ ರೀತಿಯಲ್ಲಿ ನಡೆಯುವಂಥ ವಿಷಯದಲ್ಲಿ, ಅಥವಾ ವಿದ್ಯಾರ್ಥಿಗಳ ವಿಷಯದಲ್ಲಿ ವೆಲ್ಫೇರ್ ಅಂದರೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾರೋ, ಸ್ಯಾನಿಟರಿ ಸಿಸ್ಟಮ್ ಸರಿ ಇದೆಯೋ, ಸ್ಕೂಲ್ ಸರಿ ಇದೆಯೋ, ಪ್ಲೇಗ್ರೌಂಡ್ ಇದೆಯೋ, ಈ ರೀತಿಯಾದಂತಹ ವಿಷಯದಲ್ಲಿ ಸರ್ಕಾರ ಆಸಕ್ತಿ ತೋರ್ಬೋದೇ ಹೊರತು, ಆದರೆ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾರಲ್ಲ, ಸಂಸ್ಥೆಯ ಆಡಳಿತ ವಿಷಯದಲ್ಲಿ, ಅವ್ರನ್ನ ಅಪಾಯಿಂಟ್ ಮಾಡುವಂಥ ವಿಷಯದಲ್ಲಿ, ಇಂಥದ್ರಲ್ಲಿ ನಮ್ಮ ಸರ್ಕಾರ ಯಾವುದೇ ಆಸಕ್ತಿಯನ್ನು ಅಥವಾ ಮೂಗು ತೋರಿಸೋದಿಲ್ಲ ಅಂತ ಹೇಳ್ಬೋದು. ಆಮೇಲೆ ಇದೊಂದು ಸಮಸ್ಯೆ, ಯಾರು ಮೈನಾರಿಟಿ, ಅಲ್ಪಸಂಖ್ಯಾತರು ಯಾರು ಅನ್ನೋದು ಒಂದು ಸಮಸ್ಯೆ ಆಗ್ತದೆ ನಮಗೆ ಸಂವಿಧಾನ ಜಾರಿ ಬಂದ ನಂತರ. ಇಂತಹ ಪ್ರಕರಣಗಳು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರ್ತವೆ. ಅಂತಹ ಒಂದು ಪ್ರಕರಣ ಇಲ್ಲಿ ನಾವು TMA ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ನೋಡ್ತೀವಿ. ಯಾರು ಅಲ್ಪಸಂಖ್ಯಾತರು ಅಂಥೇಳಿ. ಇಲ್ಲಿ ಇಡೀ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರನ್ನು ಹುಡುಕಬೇಕು ಅಥವಾ ರಾಜ್ಯಗಳಲ್ಲಿ ಹುಡುಕಬೇಕು ಅಂಥೇಳಿ. ಆದ್ದರಿಂದ ಇಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೊಂದು ನಿರ್ಧಾರವನ್ನು ಕೊಡುತ್ತೆ. ಏನದು? ದ ಮೈನಾರಿಟಿ ಸ್ಟೇಟಸ್. ಒಂದು ಕಮ್ಯುನಿಟಿಗೆ ನಾವು ಮೈನಾರಿಟಿ ಸ್ಟೇಟಸ್ ಕೊಡಬೇಕು ಅಂತ ಆದರೆ ಅದು ಏನಾಗ್ಬೋದು? ಭಾಷಾ ಅಲ್ಪಸಂಖ್ಯಾ ಇರ್ಬೋದು ಅಥವಾ ಧರ್ಮದ ಅಲ್ಪಸಂಖ್ಯಾ ಇರ್ಬೋದು. ಅದು ಯಾವುದೇ ಇದ್ದ ಸಂದರ್ಭದಲ್ಲಿ ಕ್ಯಾನ್ ಬಿ ಡಿಸೈಡೆಡ್ ಬೈ ದ ಸ್ಟೇಟ್ ಪಾಪ್ಯುಲೇಷನ್. ನೋಡಿ, ರಾಜ್ಯದ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯದಲ್ಲಿ ಅಂತ, ರಾಜ್ಯ ಅಂದರೆ ಫಂಡಮೆಂಟಲ್ ರೈಟ್ನ ಸ್ಟೇಟ್ ಅಲ್ಲ. ಇಲ್ಲಿ ನಾವೇನು ನಮ್ಮ ದೇಶವನ್ನು ರಾಜ್ಯಗಳಾಗಿ ವಿಂಗಡಿಸಿದ್ದೀವಿ. ಈ ರಾಜ್ಯದ ವಿಷಯದಲ್ಲಿ ನಾಟ್ ಇನ್ ದ ನ್ಯಾಷನಲ್, ನಾಟ್ ಎಟ್ ನ್ಯಾಷನಲ್ ಲೆವೆಲ್, ಎಟ್ ಸ್ಟೇಟ್ ಲೆವೆಲ್, ಎಟ್ ಸ್ಟೇಟ್ ಲೆವೆಲ್.
ರಾಜ್ಯಗಳ ಮಟ್ಟದಲ್ಲಿ ನಾವು ಗುರುತಿಸಬೇಕು. ರಾಜ್ಯಗಳ ಮಟ್ಟದಲ್ಲಿ ನಾವು ಇದನ್ನು ಗುರುತಿಸಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಯಾರು ರಾಜ್ಯಗಳ ಮಟ್ಟದಲ್ಲಿ ಯಾರ ಪಾಪ್ಯುಲೇಷನ್ನು 50% ಕಮ್ಮಿ ಇರುತ್ತೋ, ಪ್ರತಿಶತ 50ಕ್ಕಿಂತ ಕಮ್ಮಿ ಇರುವಂತಹ ಏನು ಕಮ್ಯುನಿಟಿಗಳಿದಾವಲ್ಲ ಅವುಗಳನ್ನು ನಾವೇನು ಹೇಳ್ಬೋದು, ಅಲ್ಪಸಂಖ್ಯಾತರು ಅಂತ ಹೇಳ್ಬೋದು. ಭಾಷೆಯಲ್ಲಿ 50% ಕಮ್ಮಿ ಇರ್ಬೋದು ಅಥವಾ ಧರ್ಮದಲ್ಲಿ 50% ಕಮ್ಮಿ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಅದನ್ನು ಈ TMA ಪ್ರಕರಣದಲ್ಲಿ, TMA ಪೈ ಫೌಂಡೇಶನ್ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಮತ್ತು ಈ ಕೇಸಲ್ಲಿ ಇನ್ನೂ ಒಂದನ್ನು ಹೇಳಿದ್ವಿ ನಾವು. ಇನ್ ದಿಸ್ ಕೇಸ್ ಇಟ್ ಇಸ್ ಆಲ್ಸೋ ಬಿನ್ ಹೆಲ್ಡ್ ದ್ಯಾಟ್ ದ ಅಟಾನಮಿ ಇನ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರಿಂಗ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆಲ್ಸೋ ಇನ್ಕ್ಲೂಡ್ಸ್. ನೋಡಿ, ಅವರಿಗೆ ಸ್ವಾತಂತ್ರ್ಯ ಇದೆ, ತಮ್ಮ ಸಂಸ್ಥೆಗಳನ್ನು ತಾವು ನಡೆಸುವಲ್ಲಿ ಯಾವ ವಿಷಯದಲ್ಲಿ ಅವರಿಗೆ ಸ್ವಾಯತ್ತತೆ ಇದೆ ಅನ್ನೋದನ್ನು ನೋಡ್ಬೋದು ನಾವು. ಅಟಾನಮಿ ಅಂದರೆ ಸ್ವಾಯತ್ತತೆ, ಸ್ವಾಯತ್ತತೆ. ಈ ಕೆಲವೊಂದು ವಿಷಯದಲ್ಲಿ ಸ್ವಾಯತ್ತತೆ ಇದೆ ಅವರಿಗೆ. ಏನು? ಪ್ರವೇಶ ವಿಷಯದಲ್ಲಿ, ಮಕ್ಕಳ ಪ್ರವೇಶಾತಿಯಲ್ಲಿ ಇದೆ. ಮತ್ತು ಅಪಾಯಿಂಟ್ಮೆಂಟ್ ಮಾಡುವ ನೇಮಕಾತಿಯಲ್ಲಿ, ಟೀಚರ್ಸ್ ನೇಮಕಾತಿಯಲ್ಲಿ. ಓಕೆ, ಅದಾದ ಮೇಲೆ ಮತ್ತೆ ಫೀ ಸ್ಟ್ರಕ್ಚರಲ್ಲಿ ಸೂಕ್ತ ಫೀನ ನಾವು ಯಾವ ರೀತಿ ಫೀ ಮಾಡಬೇಕು. ಮತ್ತು ಏನು ಗವರ್ನಿಂಗ್ ಬಾಡಿ, ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಅವರ ಮೇಲೆ ತೆಗೆದುಕೊಳ್ಳುವಂಥ ಏನು ಡಿಸಿಪ್ಲಿನರಿ ಆ್ಯಕ್ಷನ್ಸ್, ಏನು ನಾವು ಅಂತೀವಿ ಶಿಸ್ತು ಕ್ರಮದ ವಿಷಯದಲ್ಲಿ, ಇಷ್ಟು ವಿಷಯಗಳಲ್ಲಿ ಅವರಿಗೆ ಸ್ವಾಯತ್ತತೆ ಇದೆ ಅನ್ನೋದನ್ನು ಕೂಡ TMA ಫೌಂಡೇಶನ್ ಕೇಸಲ್ಲಿ ಹೇಳಲಾಗುತ್ತೆ. ಈ ಒಂದು ಪ್ರಕರಣದಿಂದ ನಾವೇನು ಅಂದ್ಕೋಬೋದು ಅಂತಂದರೆ, ಮೈನಾರಿಟಿನ ಫಿಕ್ಸ್ ಮಾಡೋದನ್ನು, ಯಾರ ಮೈನಾರಿಟಿ ಅಂತ ಫಿಕ್ಸ್ ಮಾಡೋದನ್ನು ಸರ್ವೋಚ್ಚ ನ್ಯಾಯಾಲಯ ನಿರ್ಣಯಿಸಿದೆ. ಅದು ಪ್ರತಿ ರಾಜ್ಯಗಳಲ್ಲಿ ನಿರ್ಣಯ ಆಗುತ್ತೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಮರಾಠರು ಅಲ್ಪಸಂಖ್ಯಾತರು ಇರ್ಬೋದು, ಮಹಾರಾಷ್ಟ್ರದಲ್ಲಿ ಕರ್ನಾಟಕದವರು ಅಲ್ಪಸಂಖ್ಯಾತರಾಗ್ತಾರೆ. ಇದರ ಅರ್ಥ ಇಷ್ಟೇ, ಕರ್ನಾಟಕದಲ್ಲಿರುವಂತಹ ಮರಾಠರು ಅಲ್ಪಸಂಖ್ಯಾತರು, ಭಾಷಾ ಅಲ್ಪಸಂಖ್ಯಾತರು. ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಕನ್ನಡಿಗರು ಅಲ್ಲಿ ಅಲ್ಪಸಂಖ್ಯಾತರು ಅನ್ನೋದು ಇದರ ಅರ್ಥ ಅಂತ ಹೇಳ್ಬೋದು ನಾವು. ಈಗ ರೆಗ್ಯುಲೇಷನ್ ಟು ಪ್ರಿವೆಂಟ್ ಮಾಲ್ ಅಡ್ಮಿನಿಸ್ಟ್ರೇಷನ್ ನೋಡಿ, ಅಲ್ಲಿ ಕೆಟ್ಟ ಆಡಳಿತ ಇರಬಾರ್ದು ಅಂತ ಹೇಳ್ತಾರೆ. ಸೇಂಟ್ ಜೇವಿಯರ್ ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂದರೆ, ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ದ ರೈಟ್ ಟು ಅಡ್ಮಿನಿಸ್ಟರ್ ಮೀನ್ಸ್ ನಾಟ್ ಮಾಲ್ ಅಡ್ಮಿನಿಸ್ಟ್ರೇಷನ್. ಕೆಟ್ಟ ಆಡಳಿತವಲ್ಲ. ನೀವು ಶಾಲೆಯನ್ನು ನಡೆಸಬೇಕು, ಆದರೆ ಸರಿಯಾದ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಸರಿಯಾದ ರೀತಿಯಲ್ಲಿ ನಡೆಸಬೇಕು ಅಂದರೆ, ನೀವು ಶಾಲೆನೇ ಅಡ್ಮಿನಿಸ್ಟ್ರೇಟರ್ ಮಾಡ್ತೀನಿ ಅಂದರೆ ಅದು ಒಂದು ಗುಣಮಟ್ಟವನ್ನು ಹೊಂದಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ದ ಕೋರ್ಸ್ ಆಫ್ ಸ್ಟಡಿ, ಪಠ್ಯಕ್ರಮ ಹೇಗಿರಬೇಕು ಅನ್ನೋದನ್ನು, ಕ್ವಾಲಿಫಿಕೇಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆಫ್ ಟೀಚರ್ಸ್. ನೀವು ಯಾವುದೇ ಶಿಕ್ಷಕರನ್ನು ತಗೊಳ್ತೀರಿ ಅಂತಂದರೆ ವಿದ್ಯಾರ್ಥಿ ಇರಲಾರ್ದಂಥವ್ರನ್ನ ತಗೊಳಕ್ಕಾಗಲ್ಲ. ಹೆಲ್ತ್, ಅವರ ಆರೋಗ್ಯ ಮತ್ತು ನೈರ್ಮಲ್ಯ, ಶಾಲೆಯ ನೈರ್ಮಲ್ಯ, ವಾತಾವರಣ, ಆರೋಗ್ಯ, ಈ ವಿಷಯದಲ್ಲಿ ಮತ್ತು ಪ್ರಯೋಗಾಲಯ, ವಾಚನಾಲಯ, ಅಗತ್ಯ ಉಪಕರಣಗಳು, ಈ ಎಲ್ಲ ವಿಷಯಗಳಲ್ಲಿ ನೋಡಿ, ಪಠ್ಯಕ್ರಮದ ವಿಷಯದಲ್ಲಿ, ಯಾರು ನೀವು ಅಪಾಯಿಂಟ್ ಮಾಡ್ತಾರೆ ನೇಮಕ ಮಾಡುವ ವಿದ್ಯಾರ್ಹತೆಯ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ನೈರ್ಮಲ್ಯದ ವಿಷಯದಲ್ಲಿ, ಪ್ರಯೋಗಾಲಯಗಳ ವಿಷಯದಲ್ಲಿ, ವಾಚನಾಲಯದ ವಿಷಯದಲ್ಲಿ, ಅಗತ್ಯ ಉಪಕರಣಗಳ ವಿಷಯದಲ್ಲಿ, ಅಥವಾ ಪ್ಲೇ ಗ್ರೌಂಡ್ ಹೇಳ್ಬೋದು ನಾವು, ಆಟದ ಮೈದಾನದ ವಿಷಯದಲ್ಲಿ, ಇಂಥ ವಿಷಯದಲ್ಲಿ ಸರ್ಕಾರ ಆಸಕ್ತಿಯನ್ನು ತೋರ್ಬೋದು. ಸರ್ಕಾರ ಏನು ಮಾಡ್ಬೋದು, ಅವರಿಗೆ ಪ್ರಶ್ನೆ ಮಾಡ್ಬೋದು. ಇದನ್ನು ಆರ್ಟಿಕಲ್ 30 ನಮಗಿದೆ, ನೀವು ಇದನ್ನೆಲ್ಲ ಕೇಳಕ್ಕೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಸೇಂಟ್ ಜೇವಿಯರ್ ಪ್ರಕರಣದಲ್ಲಿ ಏನು ಹೇಳಿದೆ ಅಂತಂದರೆ, ಇಂಥ ವಿಷಯದಲ್ಲಿ ನಾವು ಹಸ್ತಕ್ಷೇಪ ಮಾಡ್ತೀವಿ, ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ, ಇದು ಮಾಡೋದ್ರಿಂದ ನೀವು ಇಲ್ಲ ನಾವು ಅನುಚ್ಛೇದ 30ರಲ್ಲಿ ಸ್ವಾಯತ್ತತೆಯನ್ನು ಹೊಂದಿದ್ದೀವಿ, ನೀವು ಈ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳುವ ಹಾಗಿಲ್ಲ ಯಾರು, ಈ ಅಲ್ಪಸಂಖ್ಯಾತ ಶಾಲೆಗಳು ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡಿದ್ದೀವಿ. ಆಮೇಲೆ ದ ರೈಟ್ ಈಸ್ ನಾಟ್ ಮಿಯರ್ಲಿ ಅಡ್ಮಿನಿಸ್ಟರಿಂಗ್ ಬಟ್ ಆಲ್ಸೋ ಅಡ್ಮಿನಿಸ್ಟರ್ ಆ್ಯಂಡ್ ಎಸ್ಟಾಬ್ಲಿಷ್. ನೋಡಿ, ಇದನ್ನು ಒಟ್ಟೊಟ್ಟಿಗೆ ಓದಬೇಕು ನಾವು. ಇದನ್ನು ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟ್ ಮಾಡಿದೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಇರಬೇಕು ಅಂದ್ರೆ ಮಾತ್ರ ಅದು ಮೈನಾರಿಟಿ, ಇಲ್ಲ ಅಂದ್ರಲ್ಲ. ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಸ್ಥಾಪನೆ ಮಾಡಿರಬೇಕು
ಮತ್ತು ಅದೇ ಆಡಳಿತವನ್ನು ನಡೆಸಿರಬೇಕು. ಈಗ ಒಂದು ಕಮ್ಯುನಿಟಿ ಸ್ಥಾಪನೆ ಮಾಡಿದ ಮೇಲೆ ಅದೇ ಕಮ್ಯುನಿಟಿ ಅದನ್ನು ಅಡ್ಮಿನಿಸ್ಟರ್ ಮಾಡಿರಬೇಕು. ಈ ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ. ಇದು ಯಾವುದು? ಅಜೀಜ್ ವರ್ಸಸ್ ಅಜೀಜ್ ಬಾಷಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ದ ಮೀನಿಂಗ್ ಆಫ್ ಆರ್ಟಿಕಲ್ 30 ಈಸ್ ದ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್. ಹಿಯರ್ ಆ್ಯಂಡ್ ಈಸ್ ಟು ಬಿ read as conjunction. ಬರೇ ಎಸ್ಟಾಬ್ಲಿಷ್ ಸಪರೇಟು, ಬರೇ ಅಡ್ಮಿನಿಸ್ಟರ್ ಸಪರೇಟ್ ಅಲ್ಲ. ದ ರೈಟ್ ಕ್ಯಾನಾಟ್ ಬಿ ಎಕ್ಸ್ಟೆಂಡೆಡ್ ಟು ಎ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ ಟೇಕನ್ ಓವರ್ ಬೈ ದ ಮೈನಾರಿಟಿ, ಟೇಕನ್ ಓವರ್ ಆ್ಯಂಡ್ ಅಡ್ಮಿನಿಸ್ಟ್ರೇಡ್ ಬೈ ದ ಮೈನಾರಿಟಿ. ಒಂದು ಇನ್ಸ್ಟಿಟ್ಯೂಷನ್ ಇರುತ್ತೆ, ಒಂದು ಸಂಸ್ಥೆ ಇರುತ್ತೆ. ಆ ಸಂಸ್ಥೆಯನ್ನು ನೀವು ಹೋಗಿಬಿಟ್ಟು ಅಂದರೆ ಅಲ್ಪಸಂಖ್ಯಾತರಿಗೆ ಹೋಗಿ ಅದನ್ನು ನೀವು ಅವರಿಂದ ತೆಗೆದುಕೊಂಡು ಪರ್ಚೇಸ್ ಮಾಡಿಕೊಂಡು ಅಥವಾ ತೆಗೆದುಕೊಂಡು ಆ ಆಡಳಿತವನ್ನು ನೀವು ನಡೆಸೋಕ್ಕೆ ಶುರು ಮಾಡಿದರೆ ಅದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆಗುವುದಿಲ್ಲ ಅನ್ನೋದು ಇದರ ಅರ್ಥ. ನೀವೇ ಅದನ್ನು ಸ್ಥಾಪಿಸಿರಬೇಕು. ಅಂದರೆ ಅಲ್ಪಸಂಖ್ಯಾತ ಕಮ್ಯುನಿಟಿಗಳೇ, ಸಮುದಾಯಗಳೇ ಅದನ್ನು ಸ್ಥಾಪಿಸಿರಬೇಕು. ಅದರ ನಂತರ ಅವರೇ ಅದರ ಆಡಳಿತವನ್ನು ಮುಂದುವರಿಸಿರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಅನುಚ್ಛೇದ 30ರ ಪ್ರಾವಧಾನಗಳು ದೊರೆಯುತ್ತವೆ, ಇಲ್ಲಾಂದ್ರೆ ದೊರೆಯೋದಿಲ್ಲ ಅಂಥೇಳಿ ಈ ಪ್ರಕರಣದ ಅರ್ಥ ಆಗಿದೆ. ದೆನ್ ಇಫೆಕ್ಟ್ ಆಫ್ ದಿಸ್ ನೋಡಿ, ನಾನೇನು ಮಾಡಿದೆ ಅಂತಂದ್ರೆ ಅನುಚ್ಛೇದ 15 ಹೇಳುವಾಗ ಅಲ್ಲಿ ಈ ಅನುಚ್ಛೇದವನ್ನು ಹೇಳದೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಇವತ್ತು ನಾವು ಇಲ್ಲಿ ನೋಡೋದಾದರೆ ಆರ್ಟಿಕಲ್ 15(4) ಮತ್ತು ಆರ್ಟಿಕಲ್ 15(5) ಏನು ಹೇಳ್ತೇವೆ ಅಂದರೆ, ಆರ್ಟಿಕಲ್ 15(4) ನಾವು 1ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡಿದ್ವಿ. ಇದರಲ್ಲಿ ಏನು ಮಾಡಿದ್ವಿ? ಈ ಎಲ್ಲರಿಗೆ ಸ್ಪೆಷಲ್ ಪ್ರಾವಿಷನ್ ಕೊಡಬೇಕು, ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್, SEBC ಅಂತೀವಿ ನಾವು. SEBC ಇವರಿಗೆ ನಾವು ಈಗೇನು ಕರಿತೀವಿ? OBC, ಇತರೆ ಹಿಂದುಳಿದ ವರ್ಗ, ಇತರೆ ಹಿಂದುಳಿದ ವರ್ಗ ಅಂತ ಹೇಳ್ತೀವಿ. ಈ ವರ್ಗಕ್ಕೆ ಮತ್ತು SC ST ಅಂತಂದರೆ ಅನುಸೂಚಿತ ವರ್ಗ ಮತ್ತು ಅನುಸೂಚಿತ ಜಾತಿ, ಇವರಿಗೆ ನಾವು ವಿಶೇಷ ಸ್ಥಾನಮಾನಗಳನ್ನು ಕೊಡಬೇಕು, ವಿಶೇಷ ಪ್ರಾವಧಾನಗಳನ್ನು ಮಾಡಬೇಕು ಅನ್ನೋದನ್ನು 15(4) ಹೇಳಿದ್ವಿ. 15(5) ಏನು ಹೇಳಿದ್ವಿ? ಇವರಿಗೆ ಸಂಬಂಧಪಟ್ಟಂತೆ ಶಾಲೆ ಕಾಲೇಜುಗಳಲ್ಲಿ ನಾವೇನು ಮಾಡಬೇಕು? ಇವರಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ವಿ. ಇಂತಿಷ್ಟು ಪ್ರಮಾಣದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ 15(5) ಹೇಳಿದ್ದೀವಿ. ನೋಡಿ, ಈ ಪ್ರಕರಣದ ಹಿನ್ನೆಲೆಗಳು, ಇದರ ಹಿನ್ನೆಲೆ ಬಂದು ಚಂಪಾಕಂ ದೊರೆರಾಜನ್. ಓಕೆ, ದಿಸ್ ಆರ್ಟಿಕಲ್ ವಾಸ್ ಆ್ಯಡೆಡ್ ದೇರ್. ಓಕೆ, ಆಮೇಲೆ ಇದರ ಹಿನ್ನೆಲೆ ಬಂದು PA ಇನಾಮದಾರ್ ಪ್ರಕರಣ. ಈ 2 ಪ್ರಕರಣದಿಂದ ಇವನ್ನ ಆ್ಯಡ್ ಮಾಡಲಾಯಿತು. ಅಲ್ಲಿ ನಾವೇನು ಮಾಡಿ ದಿಸ್ ಆರ್ಟಿಕಲ್ ನೋಡಿ, ದಿಸ್ ಆರ್ಟಿಕಲ್ ಓವರ್ ರೈಟ್ಸ್ 15 and 29(2) ಅಂತ ಹೇಳ್ತೀವಿ ನಾವು. ಅನುಚ್ಛೇದ 15(4) ಏನಾಗುತ್ತೆ? 29(2) ಓವರ್ ರೈಡ್ ಮಾಡುತ್ತೆ, 29(2) ಓವರ್ ರೈಡ್ ಮಾಡುತ್ತೆ. ಮತ್ತು ಅನುಚ್ಛೇದ 15(5) ಕೂಡ ಅದನ್ನೇ ಓವರ್ ರೈಡ್ ಮಾಡುತ್ತೆ. ಅಂದರೆ 29(2) ಏನು ಹೇಳುತ್ತೆ? ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ನೀವು ಅವನ ಅಡ್ಮಿಷನ್ನ ನೀವು ನಿರಾಕರಿಸೋ ಹಾಗಿಲ್ಲ. ಇಲ್ಲಿ ತಾರತಮ್ಯ ಸ್ಪೆಷಲ್ ಪ್ರೊವಿಷನ್ ನಾವು ಮಾಡ್ತೀವಿ ಅಂತ, ಅವು ಅಪ್ಲೈ ಆಗೋದಿಲ್ಲ. 15(4) ಮತ್ತು 15(5) 29(2) ಅಪ್ಲೈ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ನೆಕ್ಸ್ಟ್, ಗೌರ್ಮೆಂಟ್ ರಿಸರ್ವೇಷನ್ ಪಾಲಿಸಿ ನಾಟ್ ಅಪ್ಲಿಕೇಬಲ್ ಟು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್. ಇದನ್ನೊಂದು ನೋಡೋಣ ಏನು ಅಂತ. ದ ರಿಸರ್ವೇಷನ್ ಪಾಲಿಸಿ ಆಫ್ ದ ಗೌರ್ಮೆಂಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಎನಿ ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೆಫರ್ ಟು ಇನ್ ಆರ್ಟಿಕಲ್ 31 ಈವನ್ ದೋ ದೇ ಆರ್ ಏಡೆಡ್ ಬೈ ದ ಗೌರ್ಮೆಂಟ್. ಇದು ಈ ಪ್ರಕರಣದಲ್ಲಿ ನಿರ್ಧಾರ ಆಯಿತು. ನೋಡಿ, ಇಲ್ಲಿ 2002ರ ಪ್ರಕರಣ. 2002ರ ಪ್ರಕರಣ ಏನು ಹೇಳುತ್ತೆ ಅಂತಂದರೆ, TMA 5 ಪ್ರಕರಣ ನಾನು ಮೊದಲೊಂದು ಬೇರೆ ಹೇಳಿದ್ದೀನಿ, ಇಲ್ಲೊಂದು ಬೇರೆ ಪ್ರಕರಣವನ್ನು ಹೇಳಿದ್ದೀನಿ. ದಿ TMA ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ affirmed that aided minority institutions have the right to admit students of their choice, subject to reasonable regulations of the state. ರೆಗ್ಯುಲೇಷನ್ಸ್ ಹೇಳಿದ್ನಲ್ವ ನಾನು. ಅಂದರೆ ಇವರು ತಮ್ಮ ವಿದ್ಯಾರ್ಥಿಗಳನ್ನು ತಮ್ಮ ರೀತಿಯಲ್ಲಿ, ತಮ್ಮದೇ ಆದ ರೀತಿಯಲ್ಲಿ ಏನು ಅಡ್ಮಿಷನ್ ಮಾಡ್ಬೋದು ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ. ಇಲ್ಲಿ ಪ್ರಮತಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವರ್ಸಸ್ ಪ್ರಮತಿ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2014 ಇತ್ತೀಚಿನ ಪ್ರಕರಣದಲ್ಲಿ ಏನು ಹೇಳಿದ್ದಾರೆ ನೋಡೋಣ. reiterated that minority institutions are excluded
ಫ್ರಮ್ ದ ಅಂಬಿಟ್ ಆಫ್ ದ ಪಾಲಿಸೀಸ್ ಅಂಡರ್ 15(5). ನೋಡಿ, ಇಟ್ ಈಸ್ ವೆರಿ ಕ್ಲಿಯರ್. ವೆದರ್ ಎ ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆ ಎರಡು ಥರದ್ದಿರ್ಬೋದು. ಒಂದು ಏನು ಏಡೆಡ್, ಇನ್ನೊಂದು ಅನ್ಏಡೆಡ್. ಯಾವುದೇ ಇದ್ರೂ ಕೂಡ ಸರ್ಕಾರದಿಂದ ಏನು ಸಹಾಯಧನವನ್ನು ತೆಗೆದುಕೊಂಡಿರಲಿ ತೆಗೆದುಕೊಳ್ಳದೇ ಇರಲಿ, ಯಾವುದೇ ಸಂಸ್ಥೆ ಆದರೂ ಕೂಡ ಅದು 15(5) ನಾವು ಇಂತಿಷ್ಟು % ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದೀವಲ್ಲ, ಅದು ಈ ಸಂಸ್ಥೆಗಳಿಗೆ ಅನುಚ್ಛೇದ 31ರಲ್ಲಿ ಏನು ನಾವು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿದ್ದೀವಿ, 31ರಲ್ಲಿ ಸ್ಥಾಪಿಸಿದಂಥ ಸಂಸ್ಥೆಗಳು ಅಲ್ಪಸಂಖ್ಯಾತ ವಿದ್ಯಾಸಂಸ್ಥೆಗಳು. ಭಾಷಾ ಅಲ್ಪಸಂಖ್ಯಾತ ವಿದ್ಯಾಸಂಸ್ಥೆ ಅಥವಾ ಧರ್ಮ ಅಲ್ಪಸಂಖ್ಯಾತ ಅಥವಾ ಜಾತಿ ಅಲ್ಪಸಂಖ್ಯಾತ ವಿದ್ಯಾಸಂಸ್ಥೆಗಳು ಏನೇ ಇದ್ದಾಗ್ಯೂ ಕೂಡ ಅವುಗಳಿಗೆ 15(5) ಅಪ್ಲೈ ಆಗೋದಿಲ್ಲ ಅನ್ನೋದನ್ನು 2014ರ ಪ್ರಕರಣದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಿದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಆನ್ ದಿಸ್ ಡೇ ವಾಟ್ ಈಸ್ ದ ಸೊಲ್ಯೂಷನ್ ಅನ್ನೋದನ್ನು ನಾವು ನೋಡೋದಾದರೆ, 29 ಅನುಚ್ಛೇದ 29 ನಮ್ಮ ಸಂಸ್ಕೃತಿಯನ್ನು, ಭಾಷೆಯನ್ನು ಮತ್ತು ಲಿಪಿಯನ್ನು ಉಳಿಸಿಕೊಳ್ಳುವಂಥ ಅಧಿಕಾರ ಕೊಡುತ್ತೆ. ಅನುಚ್ಛೇದ 30 ಅಲ್ಪಸಂಖ್ಯಾತರಿಗೆ ಸಂಖ್ಯಾತ ಸಮುದಾಯಕ್ಕೆ ತನ್ನದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಆಡಳಿತ ನಡೆಸುವ ಅಧಿಕಾರವನ್ನು ಕೊಡುತ್ತೆ. ಅಲ್ಲದೇ 2014ರ ಪ್ರಕರಣವನ್ನು ನಾವು ನೋಡಿದೀವಲ್ಲ, ಪ್ರಣತಿ ಪ್ರಕರಣದಲ್ಲಿ ನಾವೇನು ನೋಡಿದ್ವಿ, 15 ಆರ್ಟಿಕಲ್ 15(5) ಹೇಳಿದಂತಹ ರಿಸರ್ವೇಷನ್ ಪಾಲಿಸಿ ಇದೆಯಲ್ಲ, ಇದು ಈ ಸಂಸ್ಥೆಗಳಿಗೆ ಅಂದರೆ ಅನುಚ್ಛೇದ 31ರಲ್ಲಿ ಸ್ಥಾಪಿಸಲಾದ ಅಲ್ಪಸಂಖ್ಯಾತ ಸಂಸ್ಥೆಗಳೇನಿದಾವಲ್ಲ, ಈ ಸಂಸ್ಥೆಗಳಿಗೆ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ, ಈ ಎಲ್ಲ ಸಂಸ್ಥೆಗಳಿಗೆ ಇಲ್ಲಿರ್ತಕ್ಕಂಥ ಸಂಸ್ಥೆಗಳಿಗೆ, ಇದರ ಅಡಿಯಲ್ಲಿ ಸ್ಥಾಪಿಸಿದಂಥ ಸಂಸ್ಥೆಗಳಿಗೆ ಇಲ್ಲಿರ್ತಕ್ಕಂತಹ ರಿಸರ್ವೇಷನ್ ಪಾಲಿಸಿ ಇದೆಯಲ್ಲ, ರಿಸರ್ವೇಷನ್ ಪಾಲಿಸಿ, ಇಷ್ಟು ಜನ ನೀವು ಇಲ್ಲಿ ತಗೋಬೇಕು ಅಂತಕ್ಕಂಥ ಪಾಲಿಸಿ ಇವರಿಗೆ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ಇದು ಅನುಚ್ಛೇದ 29 ಮತ್ತು 30ರ ವಿವರಣೆ ಅಂತ ಹೇಳ್ತಾ, ಇಲ್ಲಿ ನಾವು ಉಪಸಂಹಾರವನ್ನು ಮಾಡೋದಾದರೆ, ಅನುಚ್ಛೇದ 29ರಲ್ಲಿ ನಾವು ಸಂಸ್ಕೃತಿಯನ್ನು, ಭಾಷೆಯನ್ನು, ಲಿಪಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ, ರಕ್ಷಣೆಗಾಗಿ ನಾವು ಹಕ್ಕನ್ನು ಕೊಟ್ಟಿದ್ದೀವಿ. ಅನುಚ್ಛೇದ 30ರಲ್ಲಿ ಈ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಸ್ಥಾಪಿಸಿ ಮತ್ತು ಆಡಳಿತ ನಡೆಸುವಂತಹ ಅಧಿಕಾರವನ್ನು ಕೊಟ್ಟಿದ್ದೀವಿ. ಆದರೆ ಇಲ್ಲಿ 15(5)ರಲ್ಲಿ ಇರ್ತಕ್ಕಂಥ ರಿಸರ್ವೇಷನ್ ಪಾಲಿಸಿ ಇದೆಯಲ್ಲ, ಅದು ಅವರಿಗೆ ಅನ್ವಯಿಸುವುದಿಲ್ಲ ಅನ್ನೋದನ್ನು ನಾವು 2014ರ ಪ್ರಕರಣದಲ್ಲಿ ನೋಡಿದ್ವಿ. ಆದರೆ ಅಂತಹ ಶಿಕ್ಷಣ ಸಂಸ್ಥೆಗಳು ಕೆಟ್ಟ ಆಡಳಿತದ ರೀತಿಯಲ್ಲಿ ಸಂಸ್ಥೆಯನ್ನು ನಡೆಸೋ ಹಾಗಿಲ್ಲ. ಆ ಸಂಸ್ಥೆಗಳು ತಮ್ಮ ಆಡಳಿತವನ್ನು ನಡೆಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಹುದು ಅನ್ನೋದನ್ನು ನಾವು ನೋಡಿದ್ವಿ. ದಿಸ್ ಈಸ್ ಆಲ್ ಅಬೌಟ್ ಆರ್ಟಿಕಲ್ 29 and 30. With this, I am going to conclude this discussion on article 29 and 30. ಅಂದರೆ ಅನುಚ್ಛೇದ 29 ಮತ್ತು 30ರ ಒಂದು ಚರ್ಚೆಯನ್ನು ಇಲ್ಲಿ ಮುಗಿಸ್ತಾ, ಇಲ್ಲಿವರೆಗೆ ನೀವು ಕೊಟ್ಟಂತಹ ಪ್ರೋತ್ಸಾಹವನ್ನು ಇನ್ನೂ ಮುಂದುವರಿಸಿ ಇನ್ನೂ ಹೆಚ್ಚು ಲೆಕ್ಚರ್ಗಳನ್ನು ನಾನು ನಿಮಗೆ ತರ್ತೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಅನುಚ್ಛೇದ 32ರ ಬಗ್ಗೆ ಚರ್ಚೆ ಮಾಡ್ತೀನಿ. 31 ಕೂಡ ನಮ್ಮ KSLU ಸಿಲೆಬಸ್ಸಿಗಿದೆ. ನಾನು 31ರ ವಿಷಯವನ್ನು ನಂತರ ಮಾಡ್ತೀನಿ. ಈಗ ಅತಿ ಪ್ರಮುಖವಾದಂತಹ ಅನುಚ್ಛೇದ 32. ಅನುಚ್ಛೇದ 32ರ ಚರ್ಚೆಯನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ, ಈ ವರ್ಷದ ಪರೀಕ್ಷೆಯಲ್ಲಿ ಓದುತ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ಮತ್ತೊಂದು ಹಿತನುಡಿ. ನೀವು ಎಲ್ಲ ವಿಡಿಯೋಗಳನ್ನು ವಿವರವಾಗಿ ನಾನು ಮಾಡಿದ್ದೀನಿ. ದಯವಿಟ್ಟು ಒಂದು ಸಲ ನೀವು ಈ ವಿಡಿಯೋಗಳನ್ನು ಒಮ್ಮೆ ನೀವು ಪೂರ್ಣ ಪ್ರಮಾಣದಲ್ಲಿ ನೋಡಿದರೆ ನಿಮಗೊಂದು ಸರಿಯಾದ ಒಂದು ಅನುಚ್ಛೇದದ ಸರಿಯಾದ ಪರಿಕಲ್ಪನೆ ಬರುತ್ತೆ. ಇಲ್ಲಿ ನಾನು 2 ಅನುಚ್ಛೇದಗಳನ್ನು ಒಟ್ಟಿಗೆ ಯಾಕೆ ಮಾಡಿದ್ದೀನಿ ಅಂದರೆ, ಇದು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತಹ ಅನುಚ್ಛೇದಗಳೆರಡು. ಆದ್ದರಿಂದ ಇವೆರಡನ್ನು ಒಟ್ಟಿಗೆ ಸೇರಿಸಿ ಇವತ್ತು ಪಾಠ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಬೇಕು.
ನೋಡಿದಾಗ ನಿಮಗೆ ಈ ಒಂದು ಪ್ರಶ್ನೆಗೆ 29-30ರ ಸಂಬಂಧಪಟ್ಟಂತಹ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.